ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಬೆಂಗಳೂರಿನಲ್ಲಿ ದಾಖಲೆಯ ಮಳೆಯಾಗಿದೆ. ಇನ್ನು 2-3 ದಿನಗಳ ಕಾಲ ಭಾರೀ ಮಳೆಯಾಗುವಂತಹ ನಿರೀಕ್ಷೆಯನ್ನು ಹೊಂದಲಾಗಿದೆ. ಹೀಗಾಗಿ ದಿಢೀರಂತ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದು ಪೂರ್ವಭಾವಿ ತಯಾರಿ ಯಾವ ರೀತಿ ಆಗಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಲಿದೆ. ದಾಖಲೆ ಮಳೆಗೆ ಬೆಂಗಳೂರು ವಿಲವಿಲ ಅಂದಿದೆ. ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆ ಒಂದಷ್ಟು ಅಧ್ವಾನವನ್ನ ಮಾಡಿದೆ. ಬೆಂಗಳೂರು ಮಳೆ ಹಾನಿ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಕೆಲವೇ ಹೊತ್ತುಗಳಲ್ಲಿ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಜಿಬಿಎ ಆಯುಕ್ತರು ಅಧಿಕಾರಿಗಳು ಸಿಎಂ ಕರೆದಿರುವಂತಹ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಈ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮೀಟಿಂಗ್ ಆರಂಭವಾಗುತ್ತೆ. ಈಗಾಗಲೇ ಬಿದ್ದಿರುವಂತಹ ಮಳೆಯಿಂದಾಗಿ ಆಗಿರುವಂಥ ಹಾನಿ ಏನು ಮತ್ತು ಅದಕ್ಕೆ ಪರ್ಯಾಯ ಕ್ರಮವಾಗಿ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ, ಶಿಥಿಲಾವಸ್ಥೆ ಇರುವಂತಹ ಕಟ್ಟಡಗಳು ಯಾವ್ಯಾವು ಅನ್ನೋದರ ಪಟ್ಟಿ ಮಾಡಬೇಕು ಮತ್ತು ಈ ರೀತಿ ಬೀಳುವ ಹಂತದಲ್ಲಿರುವಂಥ ಹಳೇ ಮರಗಳನ್ನು ಕೂಡ ಗುರುತಿಸಬೇಕು ಅಂತ ಜಿಬಿಎ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಾಕೀತು ಮಾಡಲಿದ್ದಾರೆ. ಸದ್ಯ ಈ ಮೀಟಿಂಗ್ ಮುಂದಿನ 2-3 ದಿನಗಳಲ್ಲಿ ಆಗಬಹುದಾದಂತಹ ಮಳೆಯಿಂದ ಆಗಬಹುದಾದಂತಹ ಎಫೆಕ್ಟ್ನ ತಡೆಗಟ್ಟುವಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಸಿಎಂ ಸಭೆಯಲ್ಲಿ ಮಳೆ ಹಾನಿ ತಡೆ ಬಗ್ಗೆ ಚರ್ಚೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನೇನು ಹಾನಿ ಆಗಿದೆ, ಯಾವೆಲ್ಲ ಪರಿಹಾರ ಕಾರ್ಯಗಳನ್ನು ಮಾಡಿಕೊಳ್ಳಲಾಗ್ತಿದೆ, ತೆರವು ಕಾರ್ಯಾಚರಣೆ ಎಷ್ಟು ಎಂಬ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಮೀಟಿಂಗನ್ನು ಕರೆದಿರೋದು. ಪರಿಹಾರ ಕಾರ್ಯಗಳ ಬಗ್ಗೆ ಈಗ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಡಲಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಎಲ್ಲ ಕ್ರಮಗಳನ್ನು ಕೂಡ ಅನುಸರಿಸಲಾಗುತ್ತೆ. ಬೆಂಗಳೂರಿನಲ್ಲಿ ದಾಖಲೆಯ ಮಳೆಯಾಗಿದೆ. ಸೊ ಭಾರೀ ಬಿರುಗಾಳಿಯೊಂದಿಗೆ ಮಳೆ ಬಂದಿದ್ದರಿಂದ ಸಹಜವಾಗಿ ಬಹಳಷ್ಟು ಕಡೆಗಳಲ್ಲಿ ಮರ ಉರುಳಿರುವಂತಹ ವರದಿಗಳಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ 10 ಸಾವಾಗಿದೆ ನಿನ್ನೆ ಮಳೆಯ ಪರಿಣಾಮವಾಗಿ. ಅದು ಬೌರಿಂಗ್ ಆಸ್ಪತ್ರೆಯ 7 ಕೂಡ ಇನ್ಕ್ಲೂಡ್ ಆಗಿ. ಇನ್ನೂ ಕೂಡ ಮರ ತೆರವು ಕಾರ್ಯಾಚರಣೆಯನ್ನು ಕೆಲವು ಕಡೆಗಳಲ್ಲಿ ಮಾಡೇ ಇಲ್ಲ. ಸೊ ಆ ಪರಿಪ್ರಮಾಣದಲ್ಲಿ ಮರ ಬಿದ್ದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ನಾರ್ಮಲಿ ಮೀಟಿಂಗನ್ನು ಕರೆದಿದ್ದಾರೆ, ಅಲ್ಲಿ ಏನಾಗಬೇಕು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡ್ತಾರೆ. ಆದರೆ ಮಳೆ ಬಂದ ಹೊತ್ತಲ್ಲಿ ಯಾವ ಪ್ರಿಪ್ರೇಷನ್ ಕೂಡ ವರ್ಕ್ ಆಗಲ್ಲ ಅಲ್ವಾ? ಮಳೆ ಬಂದಂತಹ ಸಂದರ್ಭದಲ್ಲಿ ಏನೂ ಮಾಡಲ್ಲ, ಮಳೆ ಮುಗಿದ ಮೇಲೆ ಮಾಡ್ತೀವಿ ಅಂತಲೇ ಹೇಳೋದಲ್ವಾ ಕೊನೆಗೆ? ದಿವ್ಯಾ, ಜಿಬಿಎ ಮೇಲೆ ಇರುವಂತಹ ಆರೋಪವೇ ಇದು. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಅನಾಹುತಗಳಾಗ್ತದೆ. ಆ ತಕ್ಷಣಕ್ಕೆ ಏನೋ ಒಂದು ತೇಪೆ ಹಚ್ಚುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಈ ಬಾರಿ ಅದನ್ನ ಮುಂದಾಗ್ರತ ಕ್ರಮವಾಗಿ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ. ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಸಭೆ ಇದೆ. ಅದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ನಿನ್ನೆ ಮೊದಲ ಮಳೆ ಬಂದಿದೆ, ಅದು ದೊಡ್ಡ ಮಟ್ಟದಲ್ಲಿ ಮಳೆ ಬಂತು. ಬೆಂಗಳೂರಿನ ಬಹುತೇಕ ಪ್ರದೇಶಗಳಲ್ಲಿ ಮರಗಳು ಧರೆಗೆ ಉರುಳಿರುವಂತ ಈ ಎಲ್ಲಾ ವಿಚಾರವಾಗಿ ಮಾನಿಟರ್ ಮಾಡಲಿಕ್ಕೆ ಮತ್ತೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಭೆಯಲ್ಲಿ ಒಂದಿಷ್ಟು ಕ್ರಮಗಳನ್ನ ಸೂಚನೆ ನೀಡಲಾಗುತ್ತೆ. ಒಂದು, ಈಗಾಗಲೇ ಆಗಿರುವಂತಹ ಅನಾಹುತಗಳಿಗೆ ಯಾವೆಲ್ಲ ಪರಿಹಾರಗಳನ್ನು ಕೊಡಲಾಗಿದೆ ಅನ್ನುವಂಥದ್ದು, ಜೊತೆಗೆ ಈಗ ಯಾವೆಲ್ಲ ಸಿದ್ಧತೆಗಳನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು. ಈಗಾಗಲೇ ನಿನ್ನೆ 10 ಜನ ಮರಣವನ್ನು ಹೊಂದಿದ್ದಾರೆ. ಮುಂದೆ ಆ ರೀತಿಯಾಗಿ ಅನಾಹುತಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗಿದೆ. ಮತ್ತೆ ನಿನ್ನೆ ಗೋಡೆ ಕುಸಿತದಿಂದಾಗಿ ಈ ರೀತಿಯಾಗಿ 7 ಜನ ಒಂದೇ ಸ್ಪಾಟ್ ನಲ್ಲಿ ಮೃತರಾಗಿದ್ರು. ಈ ರೀತಿ ಯಾವೆಲ್ಲ ಗೋಡೆಗಳಿದ್ದಾವೆ ಅದನ್ನ ಆಡಿಟ್ ಮಾಡ್ಲಿಕ್ಕೂ ಕೂಡ ಜಿಬಿಎಗೆ ಸೂಚನೆ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾದಂತಹ ಕಟ್ಟಡಗಳು ಅಥವಾ ಗೋಡೆಗಳನ್ನ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಸೂಚನೆ ಕೊಡ್ತಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಮುಂದೆ ಬರುವಂತಹ ಅಂದ್ರೆ ಇನ್ನು 4-5 ದಿನ ಮಳೆ ಇರುವಂತದ್ದು ಇವತ್ತು ಸೇರಿ. ಸೊ ಹಾಗಾಗಿ ಮುಂದೆ ಯಾವುದೇ ರೀತಿಯಾಗಿ ಅನಾಹುತಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತಿನ ಸಭೆಯಲ್ಲಿ ನೀಡ್ತಾರೆ ಅಂತ ಹೇಳಲಾಗ್ತಿದೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಒಂದು ಪ್ಲಾನ್ ಆಫ್ ಆಕ್ಷನ್, ಯಾವ ರೀತಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅಲರ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಮಳೆ ಬರುತ್ತೆ ಅನ್ನೋದು ಅನಿರೀಕ್ಷಿತ, ಆದರೆ ಈ ಪರಿಪ್ರಮಾಣದಲ್ಲಿ ಮಳೆ ಬಂದು ಇಷ್ಟೆಲ್ಲ ಹಾನಿ ಮಾಡುತ್ತೆ ಅನ್ನೋದನ್ನ ಸರ್ಕಾರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಜಿಬಿಎ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋ ಧಾಟಿಯಲ್ಲಿ ಅವರು ಹೇಳ್ಕೊಳ್ತಾ ಇದ್ದಾರೆ.